ಆರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಬಹಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಇದು. ಹಜರತ್ ಹುಸೇನ್ ಅವರ ನೆನಪಿನಲ್ಲಿ, ಅವರ ತ್ಯಾಗ ಮತ್ತು ಬಲಿದಾನದ ನೆನಪಿನಲ್ಲಿ ಇಲ್ಲಿ 33ನೇ ವರ್ಷದ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮ ಹಜರತ್ ಹುಸೇನ್ ರವರ ತ್ಯಾಗ ಮತ್ತು ಬಲಿದಾನವನ್ನು ಜಗತ್ತಿಗೆ ಯಾವತ್ತೂ ನೆನಪಿಟ್ಟುಕೊಳ್ಳುವಂತಹ, ನಾವು ಅರಿತು ಆಚರಿಸುವಂತಹ ಒಂದು ಅದ್ಭುತವಾದಂಥ ಎಚ್ಚರಿಕೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತನಾಡಿದಂಥ ಎಲ್ಲ ಹಿರಿಯರು, ಅನುಭವಿಗಳು ಬಹಳ ಅದ್ಭುತವಾದಂಥ ಮಾತನ್ನು ಹೇಳಿದ್ದಾರೆ. ಆ ಮಾತುಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲಾರದಂತೆ ಇಟ್ಟುಕೊಳ್ಬೇಕು. ಹೌದು, ಈ ಜಗತ್ತಿನಲ್ಲಿ ಅಶಾಂತಿ, ಅಹಂಕಾರ, ಹಿಂಸೆ ಇದು ಜಗತ್ತನ್ನು ಆವರಿಸಿರುವಾಗ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನ ಮಾರ್ಗದರ್ಶನದಂತೆ ಅವರು ಎಲ್ಲರಿಗೆ ಧರ್ಮದ ನಿಜವಾದಂಥ ಬೋಧೆಯನ್ನು, ಮಾರ್ಗದರ್ಶನವನ್ನು ನೀಡಿದರು. ಅವರ ಮೇಲೆ ಎಷ್ಟು ರೀತಿಯಂತಹ ಅನಾಹುತಕಾರಿ ಆಕ್ರಮಣಗಳು ನಡೆದರೂ ಸಹ ಅದನ್ನು ದೈವ ಕೃಪೆಯಿಂದ ಅದನ್ನೆಲ್ಲ ಅವರು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ಪರಿಪೂರ್ಣತೆಯ ಹಾದಿಯಲ್ಲಿ ಹೋದರು. ವಾಸ್ತವವಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮೊಹಮ್ಮದ್ ಮುಸ್ತಫಾ ಅವರ ಜೀವನ ಚರಿತ್ರೆಯನ್ನು ನೋಡಿದ್ರೆ 3 ಹಂತಗಳನ್ನು ನಾವು ಗಮನಿಸಬೇಕಾಗ್ತದೆ. ಮೊದಲನೇದಾಗಿ ಸತ್ಯ ವಿರೋಧಿಗಳು ಅವರ ಮೇಲೆ ನಡೆದಂತಹ ದಾಳಿ, ಆ ಪ್ರಸಂಗ ನಡೆದಾಗ ದೈವ ಕೃಪೆಯಿಂದ ಅದನ್ನು ಗೆದ್ದು ನಿಂತರು ಅವರ ಅನುಯಾಯಿಗಳು, ಸತ್ಯ ವಿಶ್ವಾಸಿಗಳು. ಜಂಗೆ ಬದರ್, ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಇದಿಷ್ಟೇ ಅಲ್ಲ, ಆದರೆ ನಮ್ಮ ಅಹಂಕಾರದಿಂದ ನಾವು ಪ್ರತಿಕ್ರಿಯೆಯಿಂದ ಇನ್ನೊಬ್ಬರ ಮೇಲೆ ದಾಳಿ ಮಾಡಬಾರ್ದು, ಅದು ಅಲ್ಲಾಹನಿಗೆ ಇಷ್ಟ ಅಲ್ಲ ಅನ್ನುವಂಥದ್ದು ಜಂಗೆ ಉಹದ್ನಲ್ಲಿ ನಾವು ಕಲಿಬೇಕಾಗ್ತದೆ. ಆದರೆ ಇವೆರಡರ ನಂತರ ಅವರು ಮೊಟ್ಟ ಮೊದಲು ಹಜ್ ಯಾತ್ರೆಗಾಗಿ ಹೊರಟಾಗ ಅವರ ಸಂಖ್ಯೆ ಬಲವಾಗಿತ್ತು, ಸತ್ಯ ವಿರೋಧಿಗಳು ಬಹಳ ನಿಶ್ಶಕ್ತರಾಗಿದ್ದರು. ಆದರೂ ಏನಾದರೂ ಮಾಡಿ ತಡೀಬೇಕು ಅಂತ ಹೇಳಿ ಅವರ ಬಳಿ ಬಂದು ಕೇಳಿದಾಗ ಆ ವರ್ಷ ಹಜ್ ಯಾತ್ರೆಯನ್ನು ಮುಂದೂಡಿದ್ರು. ಅಲ್ಲಿ ನಡೆದಂಥ ಸಂಧಿ ಇದೆಯಲ್ಲ, ಇದು ನಾವು ಯಾವತ್ತೂ ನೆನಪಿನಲ್ಲಿಟ್ಟುಕೊಳ್ಬೇಕಾದದ್ದು, ಸಲೈ ಹುದೈಬಿಯಾ ಸಂಧಿ. ಆ ಲೆಕ್ಕ ನಮಗೇನು ಹೇಳಿಕೊಡ್ತದೆ? ದೇವರ ಕಡೆ ಹೋಗಬೇಕಾದ್ರೆ ಪ್ರತೀಕಾರ ಬೇಕಾಗಿಲ್ಲ, ದೇವರ ಅನುಗ್ರಹ ಬೇಕು ನಮಗೆ ಅಂತ ಅನ್ನುವಂಥ ಮಾತಿನಲ್ಲಿ ಯಾರು ಅವರ ವಿರುದ್ಧ ನಿಂತು ಸಂಪೂರ್ಣವಾಗಿ ಅವರಿಗೆ ತೊಂದರೆ ಕೊಟ್ಟರು, ಅವರೆಲ್ಲರನ್ನೂ ಸಹ ಸಂಪೂರ್ಣವಾಗಿ ತಮ್ಮ ಅನುಯಾಯಿಗಳನ್ನಾಗಿ ಮಾಡಿಕೊಂಡು ಅವರಿಗೆ ಧರ್ಮದ ಬೆಳಕನ್ನು ಬೋಧಿಸಿದವರು ಪ್ರವಾದಿ ಮಹಮ್ಮದ್ರವರು. ಆ ಒಂದು ಪರಂಪರೆ ಯಾವತ್ತಿಗೂ ಅದು ವಿಶೇಷವಾಗಿರ್ತಕ್ಕಂಥದ್ದು. ಧರ್ಮದ ನೆಲೆ ಬಂದಾಗ ಒಬ್ಬ ಕ್ರೂರಿ ಆಡಳಿತಗಾರ ಧರ್ಮದ ಮೇಲೆ ನನ್ನ ಹಿಡಿತ ಇದ್ದರೆ ನಾನು ಬಹಳ ಮುಂದೆ ಬರೀಬೋದು ಅಂತ ಹೇಳಿ ಇಸ್ಲಾಮಿನ ಮೇಲೆ ಆಕ್ರಮಣ ಮಾಡುವಂಥ ಮನಸ್ಥಿತಿ ಉಳ್ಳಂಥ ಒಬ್ಬ ವ್ಯಕ್ತಿ ಹಜರತ್ ಹುಸೇನ್ ರವರನ್ನು ಹಜ್ ಯಾತ್ರೆಗೆ ಬರದಂತೆ ತಡೆಯುವ ನೆಲೆಯಲ್ಲಿ ಕರ್ಬಲಾದಲ್ಲಿ ಅವರನ್ನು ತಡೆದು ಅವರ ಪ್ರಾಣತ್ಯಾಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಚಾರವನ್ನು ನಾವು ಗಮನಿಸಬೇಕು. ಆದರೆ ಇದುವರೆಗೂ ಆಡಿದ ಮಾತಿನಲ್ಲಿ ನನಗೊಂದು ಮಾತು ಸಂಪೂರ್ಣವಾಗಿ ನನ್ನ ತಲೆಗೆ ಸೇರಿತು. ಯಾವುದು ಅಂದರೆ, ಮೇ ರಹು ಯಾ ನ ರಹು, ಮೇರಾ ಇಸ್ಲಾಂ ರಹೇಗ ಮೇರಾ ಪೈಗಾಮ್ ರಹೇಗ. ಅದು ಕರ್ಬಲಾದ ಸಂದೇಶ. ನಾವು ಇರ್ತೇವೆ, ಇರೋದಿಲ್ಲ, ಆದರೆ ದೇವರ ಪ್ರೇರಣೆ ಇದ್ದೇ ಇರ್ತದೆ. ದೇವರು ಯಾವತ್ತೂ ನಮಗೆ ಮಾರ್ಗದರ್ಶಕ. ನಾವು ಇರ್ತೇವೆ, ಹೋಗ್ತೇವೆ, ಆದರೆ ದೇವರು ಎಲ್ಲರಿಗೆ ಬೆಳಕನ್ನು ತೋರಿಸುವವ. ಮೇರಾ ಇಸ್ಲಾಂ ರಹೇಗ ಮೇರಾ ಪೈಗಾಮ್ ರಹೇಗ. ಈ ಮಾತು ಯಾವತ್ತೂ ನಮ್ಮ ಮನಸ್ಸಿನಿಂದ ದೂರ ಆಗಬಾರ್ದು. ಯಾವುದೇ ಒಂದು ವ್ಯವಸ್ಥೆ ಮನುಷ್ಯನ ಸಹಜವಾಗಿರುವಂಥ ಕ್ರೂರತನ, ದ್ವೇಷ, ಅಸೂಯೆ ಇವುಗಳಿಂದ ಬರೋದಿಲ್ಲ. ಯಾರು ಕ್ರೂರಿಗಳಾಗಿ ಅಸೂಯೆಯಿಂದ ಪ್ರಾಣ ಹಿಂಸೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋಗ್ತಾರೆ, ಇವರು ಇಸ್ಲಾಂ ಧರ್ಮಕ್ಕೆ ಯಾವತ್ತೂ ವಿರೋಧಿಗಳು.
ಇಸ್ಲಾಂ ಅಂದರೆ ಶಾಂತಿ. ಈ ವಾಸ್ತವತೆಯನ್ನು ಇಟ್ಟುಕೊಂಡು ಎಲ್ಲರೂ ಎಲ್ಲರಿಗಾಗಿ ದೇವರ ಕೃಪೆಯಿಂದ ಬದುಕಬೇಕು ಅಂತ ಅನ್ನುವಂಥ ಮಾರ್ಗವನ್ನು ಇಟ್ಟುಕೊಂಡು ಹೋಗಬೇಕಾದಂಥ ವ್ಯವಸ್ಥೆಯಲ್ಲಿ ತನಗೆ ಎದುರಾದಂಥ ಎಲ್ಲ ಸಮಸ್ಯೆಗಳನ್ನು ತನ್ನ ತ್ಯಾಗ ಬಲಿದಾನದ ಮುಖಾಂತರವಾಗಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲರ ಹೃದಯದಲ್ಲಿ ಬೆಳಕಾಗಿ ಉಳಿದಿರ್ತಕ್ಕಂಥವರು ಇಮಾಮ್ ಹುಸೇನ್ ರವರು. ಇದನ್ನು ನಾವು ನೆನಪಿನಲ್ಲಿ ಯಾತಕ್ಕೆ ಅವರ ಬಗ್ಗೆ ವಿಶೇಷವಾಗಿ ನಾವು ಹಬ್ಬ ಮತ್ತು ಆ ನೆನಪಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಸೈತಾನನನ್ನು ಗೆಲ್ಲಬೇಕಾಗಿದೆ. ನಾವು ಸೈತಾನನ್ನು ಗೆಲ್ಲಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ಹೊರಗಿಡಬೇಕು. ಯಾವುದೇ ಸನ್ನಿವೇಶದಲ್ಲಿ ಈ ಜಗತ್ತಿನಲ್ಲಿ ದೇವರು ನಮ್ಮ ಮುಂದೆ ಒಂದು ಪರೀಕ್ಷೆ ಇಟ್ಟಿದ್ದಾನೆ. ನಾವು ಇನ್ಸಾನಿಯತ್ನಲ್ಲಿ ವಿಶೇಷವಾಗಿ ಹೋಗಬೇಕಾದ್ರೆ ಸೈತಾನಿಯತ್ತನ್ನು ಹೊರಗಿಡಬೇಕು. ಸೈತಾನಿಯತ್ತು ನಮಗೆ ಅಧಿಕಾರದ ಲಾಲಸೆ ಕೊಡ್ತದೆ, ನಮಗೆ ಐಶ್ವರ್ಯದ ಲಾಲಸೆ ಕೊಡ್ತದೆ, ನಾನು ಗೆದ್ದೆ ಎನ್ನುವ ಅಹಂಕಾರವನ್ನು ಕೊಡ್ತದೆ. ಆದರೆ ಅದನ್ನು ಪಕ್ಕಕ್ಕೆ ತರಿಸಿ ಹೋದರೆ ಮಾತ್ರ ದೇವರ ಅನುಗ್ರಹ ನಮಗಾಗ್ತದೆ. ವಾಸ್ತವವಾಗಿ ಹೇಳೋದಾದರೆ, ಪ್ರವಾದಿ ಮಹಮ್ಮದ್ರವರನ್ನು ಸಹ ಪರೀಕ್ಷೆ ಮಾಡಿದ ಸೈತಾನ. ಅವರಿಗೆ ಬೇಕಾದಷ್ಟು ಲೆಕ್ಕವನ್ನು ಕೊಟ್ಟು ಅವರನ್ನು ಪರೀಕ್ಷೆ ಮಾಡಿದಾಗ ಅದನ್ನು ಪಕ್ಕಕ್ಕಿರಿಸಿ ಅಲ್ಲಾಹನ ಪರವಾಗಿ ನಿಂತವರು ಪ್ರವಾದಿಗಳು. ಇವತ್ತು ಸಹ ನಾವು ಹಜ್ ಯಾತ್ರೆ ಮಾಡಿದಾಗ ಸೈತಾನನಿಗೆ ಕಲ್ಲೆಸೆಯೋ ಕೆಲಸ ಮಾಡ್ತೇವೆ. ಸೈತಾನ್, ನಾನು ನಿನ್ನ ಜೊತೆಯಲ್ಲಿಲ್ಲ, ನಾನು ಅಲ್ಲಾಹನ ಜೊತೆಯಲ್ಲಿದ್ದೇನೆ ಅಂತ. ಹೌದಲ್ವಾ? ಅಲ್ಲಾಹನ ಈ ಪರೀಕ್ಷೆಗೆ ಸೈತಾನ್ ಏನು ಮಾಡ್ದ ಅಂತಂದರೆ, ಬರೀ ಹಜ್ ಯಾತ್ರೆಯಲ್ಲಿರೋದು ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಹೋಗಿ ತನ್ನ ಅಧಿಕಾರ, ತಮ್ಮ ಲಾಲಸೆ, ಈ ವ್ಯವಸ್ಥೆಗಳನ್ನು ಬಿತ್ತಿ ಎಲ್ಲರನ್ನೂ ಬೇರೆ ಬೇರೆಯಾಗಿ ಪರೀಕ್ಷೆ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ಈ ವ್ಯವಸ್ಥೆಗಳಲ್ಲಿ ತೊಡಗಿದ್ದಾನೆ. ವಾಸ್ತವವಾಗಿ ನಮ್ಮ ಎದುರಿನಲ್ಲಿ ಬರ್ತಕ್ಕಂಥ ಸ್ವಾರ್ಥದ ಆಕ್ರಮಣಗಳಿರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲ ಅಲ್ಲಾಹನ ಪಕ್ಕದಲ್ಲಿ ನಿಂತು ಸೈತಾನ ನಮ್ಮನ್ನು ದೂರ ಇಡುವಂಥ ಪ್ರಯತ್ನ ಅನ್ನೋದನ್ನು ತಿಳಿದು ಅದನ್ನು ಹೇಗೆ ಗೆಲ್ಲಬೇಕು ಅನ್ನುವುದನ್ನು ತೋರಿಸಿಕೊಟ್ಟವರು